ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ವರ್ಷ. ಸೊ ನಾನು ಏನಪ್ಪ ಲಗೇಜ್ ಸಮೇತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡ್ರಾ. ನಾವು ಇವತ್ತು ಹೊರಗಡೆ ಹೊರಟಿದ್ದೀವಿ ಫ್ಯಾಮಿಲಿ ಎಲ್ಲರೂ. ಹೋಗ್ತಾ ಹೋಗ್ತಾ ಹೇಳ್ತೀನಿ ನಾನು ಎಲ್ಲಿ ಅಂತ. ಸೊ ಅದಕ್ಕೆ ಟಿ ಟಿ ಬಂದು ನಿಂತಿದೆ. ಪಾಪುದು 5 ತಿಂಗಳಾಗಿತ್ತಲ್ಲ, ಸೊ ನಂದು ಒಂದು ಅರ್ಕೆ ಇತ್ತು, ಹಾಗಾಗಿ ಹೊರಟಿದ್ವಿ. ಫ್ಯಾಮಿಲಿ ಎಲ್ಲ ಹೋಗ್ತಿರೋದು. ಟಿ ಟಿ ಮಾಡ್ಕೊಂಡು ಹೊರಡ್ತಿದ್ದೀವಿ. ಪಪ್ಪ ಅಮ್ಮ ಎಲ್ಲ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಮಾಡಿ ನಾವು ಎಲ್ಲ ಲಗೇಜ್ ಹಾಕಿಬಿಟ್ಟು ಹೊರಡ್ತೀವಿ. ಸುಮಾರು 9-9:30 ಆಗಿತ್ತೇನೋ. ಇಲ್ಲಿಂದ 9:30ಗೆ ಹೊರಟಿದ್ದು. ಅಲ್ಲಿ ಅರ್ಲಿ ಮಾರ್ನಿಂಗ್ ಸಮ್ 4:35ಗೆಲ್ಲನೂ ರೀಚ್ ಆಗಿದ್ವಿ ನಾವು. ನಾವೀಗ ರೀಚ್ ಆಗಿದ್ದು ಹೊರನಾಡುಗೆ ಫಸ್ಟು ನಾವು ಹೋಗಿದ್ದು. ಅಲ್ಲಿ ನಾವೆಲ್ಲ ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಅರ್ಲಿ ಮಾರ್ನಿಂಗ್ 4:15ಗೇನೋ ನಾವು ಅಲ್ಲಿ ರೀಚ್ ಆಗಿದ್ದು. ಹೋಗಿ ನಾವು ಭಕ್ತ ನಿವಾಸ್ ಅಂತ ದೇವಸ್ಥಾನದ ರೂಮ್ಸ್ ಇರುತ್ತಲ್ಲ, ಅಲ್ಲಿ ನಾವು ಆ್ಯಕ್ಚುಲಿ ಮುಂಚೆನೇ ಬುಕ್ ಮಾಡ್ಕೋಬೇಕು ಅಲ್ಲಿ. ಬಟ್ ನಮಗೆ ರೂಮ್ಸ್ ಸಿಗದೆ ಇಲ್ದಿರೋ ಕಾರಣ ನಮ್ಗೆ ಅಲ್ಲಿ ಪರಿಚಯ ಇರೋರು ಗೊತ್ತಿದ್ರು ಅಂತ ನಾವು ಹೋಗಿದ ತಕ್ಷಣ ರೂಮಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ದರ್ಶನಕ್ಕೆ ಅಂತ ಹೋಗ್ತಾ ಇರೋದು. ಸೊ ಇಲ್ಲಿ ನಾವು ಹೊರನಾಡಿಗೆ ಏನಕ್ಕೆ ಬಂದ್ವಿ ಅಂತಂದರೆ, ಪಾಪುಗೆ 6 ಮಂತ್ಸಲ್ಲಿ ನಾವು ಸಾಲಿಡ್ ಸ್ಟಾರ್ಟ್ ಮಾಡಬೇಕು ಅಂತ ನಾವು ಅನ್ನಪ್ರಾಶನ ಮಾಡಿಸೋದು ಹೊರನಾಡಿಂದನೇ ಶುರು ಮಾಡೋಣ ಅಂತ ನನ್ನ ಪಾಪುಗೆ ಮತ್ತು ನನ್ನ ಮಾಮ ಅವ್ರ ಮಗನಿಗೆ ಇಬ್ರಿಗೂ ಅಲ್ಲಿಂದನೇ ಶುರು ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಸೊ ಇಲ್ಲಿ ಸಪ್ರೇಟ್ ಪೂಜೆ ಮಾಡಿಬಿಟ್ಟು ಅವನಿಗೆ ಸಾಲಿಡ್ ಸ್ಟಾರ್ಟ್ ಮಾಡ್ತಾ ಇರೋದು. ಅಲ್ಲಿ ಹೊರನಾಡಲ್ಲಿ ಹೋಗಿ ಟಿಕೆಟ್ ತೊಗೋಬೇಕು. ಅಲ್ಲಿ ಕೇಳಿದ್ರೆ ಕೌಂಟರಲ್ಲಿ ಅನ್ನಪ್ರಾಶನ ಟಿಕೆಟ್ ಅಂತ ಕೇಳಿದ್ರೆ ನಮಗೆ ಅವರು ಕೊಡ್ತಾರೆ. ಮತ್ತು ಸಪ್ರೇಟ್ ಪುರೋಹಿತರು ಬಂದು ನಮಗೆ ಪೂಜೆ ಮಾಡಿಸ್ಬಿಟ್ಟು ಮಗುಗೆ ದೇವಸ್ಥಾನದ ಪ್ರಸಾದ ಇರುತ್ತಲ್ಲ, ಅಂದರೆ ಗಂಜಿ ಥರ ಇರುತ್ತೆ, ಅದನ್ನು ಕೊಡ್ತಾರೆ. ದರ್ಶನ ಮತ್ತು ಅನ್ನಪ್ರಾಶನ ಮುಗಿಸ್ಕೊಂಡು ನಾವು ಊಟಕ್ಕೆ ಹೋದ್ವಿ. ದೇವಸ್ಥಾನದ ಪ್ರಸಾದ ಸುಮಾರು 12 ಗಂಟೆ ಅಷ್ಟೊತ್ತಿಗೆ ಸ್ಟಾರ್ಟ್ ಆಯಿತು. ಊಟ ಮುಗಿಸ್ಕೊಂಡು ನಾವು ಡೈರೆಕ್ಟು ಧರ್ಮಸ್ಥಳಕ್ಕೆ ಹೋಗಲಿಲ್ಲ. ಆನ್ ದ ವೇ ನಮಗೆ ಕಳಶ ಅಂತ ಸಿಗುತ್ತೆ, ಅಲ್ಲಿಗೆ ಹೋದ್ವಿ. ಇದು ಧರ್ಮಸ್ಥಳ ಮತ್ತು ಹೊರನಾಡು ಮಧ್ಯದಲ್ಲಿರೋದು. ಆನ್ ದ ವೇ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ನೆಕ್ಸ್ಟ್ ನಾವು ಕಳಶಕ್ಕೆ ಹೋದ್ವಿ. ನೋಡಿ, ನಾವು ಬಂದಿರೋದು ಕಳಶೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಇದು ನಾನು ಕೂಡ ಫಸ್ಟ್ ಟೈಮ್ ನೋಡಿದ್ದು. ತುಂಬ ಬಿಸಿಲಿತ್ತು, ನಾವು ಸ್ಟೆಪ್ಸ್ ಹತ್ತಕ್ಕೆ ಕೂಡ ಆಗ್ತಾ ಇರಲಿಲ್ಲ, ಅಷ್ಟು ಬಿಸಿಲಿತ್ತು. ನಾವು ಹೋಗಿದ್ದು ಸಮ್ಮರಲ್ಲಲ್ವಾ, ಅಂದರೆ ಮಾರ್ಚ್ ಏಪ್ರಿಲ್ ಟೈಮಲ್ಲಿ, ಹಾಗಾಗಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಆ ಟೈಮಲ್ಲಿ. ನೋಡಿ, ಇದೇ ಒಳಗಡೆ ದೇವಸ್ಥಾನದ ಒಳಗಡೆ ಇದು ತುಂಬ ಪೀಸ್ ಅನ್ನಿಸ್ತಾ ಇತ್ತು. ಅಂದರೆ ನಮ್ಮ ದಕ್ಷಿಣ ಕನ್ನಡದ ದೇವಸ್ಥಾನಗಳೆಲ್ಲ ಆಲ್ಮೋಸ್ಟ್ ಹೀಗೆ ಇರುತ್ತೆ. ಇದು ಹೊರನಾಡಿಂದ 7-8 ಕಿಲೋಮೀಟರ್ ಇದೆ ಅಷ್ಟೇ ಇದು.
ಧರ್ಮಸ್ಥಳಕ್ಕೆ ಯಾರೆಲ್ಲ ಹೋಗಬೇಕು ಅಂತ ಅನ್ಕೊತಾ ಇದ್ದೀರಾ, ಈ ದೇವಸ್ಥಾನಕ್ಕೆ ಹೋಗಿ ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಂದರೆ ಹೊರನಾಡು ಮೇಲೆ ಹೋಗೋರಾದರೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಹೋಗಿ. ನಾವು ಫಸ್ಟ್ ಟೈಮ್ ಹೋಗಿದ್ದು ಈ ದೇವಸ್ಥಾನಕ್ಕೆ. ತೋರ್ಸೋಕ್ಕಾಗುತ್ತೆ. ನಾವು ಅಲ್ಲಿಂದ ಡೈರೆಕ್ಟಾಗಿ ಧರ್ಮಸ್ಥಳಕ್ಕೆ ಬಂದ್ವಿ. ಧರ್ಮಸ್ಥಳಕ್ಕೆ ಬರೋಷ್ಟೊತ್ತಿಗೆ ಈವ್ನಿಂಗ್ 4:30 ಆಗಿತ್ತು. ಸೊ ಬಂದ ತಕ್ಷಣ ನಾವು ರೂಮ್ಗೆ ಚೆಕ್-ಇನ್ ಆದ್ವಿ. ಸಹ್ಯಾದ್ರಿ ಅನ್ನೋ ಹೋಟೆಲಲ್ಲಿ ನಾವು ಮುಂಚೆನೇ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಚೆಕ್-ಇನ್ ಆಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ದರ್ಶನಕ್ಕೆ ಹೋಗೋಷ್ಟೊತ್ತಿಗೆ 6:30, 7 o'clock ಆಗಿತ್ತು. ನಾವು ಪಾಪು ಇರೋದ್ರಿಂದ ನನ್ನ ಹಸ್ಬೆಂಡ್ನ ಪಾಪುನ ಡೈರೆಕ್ಟಾಗೇ ಬಿಟ್ಟರು. ಬಟ್ ಒಳಗಡೆ ಪ್ರಾಬ್ಲಮ್ ಏನಂದರೆ ಗರ್ಭಗುಡಿ ಒಳಗೆ ಮಕ್ಕಳನ್ನ ಬಿಡೋದಿಲ್ಲ. ಸೊ ಒಬ್ಬರು ಪಾಪುನ ಇಟ್ಕೊಂಡಿರಬೇಕು, ಒಬ್ರು ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು, ಅವ್ರು ಬಂದಮೇಲೆ ಇನ್ನೊಬ್ರು ಹೋಗಬೇಕು, ಆ ಥರ ಇತ್ತು. ಈವನ್ ಮಮ್ಮಿ ಅವ್ರಿಗೆಲ್ಲರಿಗೂ ಕೂಡ ಬೇಗನೆ ದರ್ಶನ ಆಗೋಯಿತು. ಅಷ್ಟೊಂದು ರಶ್ ಏನಿರಲಿಲ್ಲ. ಯಾಕಂದ್ರೆ ನಾವು ಹೋಗಿದ್ದು ಸ್ಯಾಟರ್ಡೇ ಆಗಿರೋದ್ರಿಂದ ಅಷ್ಟು ರಶ್ ಏನಿರಲಿಲ್ಲ. ಬೇಗ ಮುಗಿಸ್ಕೊಂಡು ಬಂದುಬಿಟ್ವಿ. ಅಲ್ಲಿಂದ ಊಟ ಮುಗಿಸ್ಕೊಂಡು ರೂಮಿಗೆ ಬಂದು ಅವತ್ತು ಆಲ್ಟ್ ಆದ್ವಿ. ನಾವು ನೆಕ್ಸ್ಟ್ ಹೋಗಿದ್ದು ನೇತ್ರಾವತಿಗೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನೇತ್ರಾವತಿಗೆ ಹೋಗಿ ಸ್ನಾನ ಏನು ಮಾಡಿಲ್ಲ ನದಿಲಿ. ಜಸ್ಟ್ ಪಾಪು ಆಗಿತ್ತಲ್ಲ, ಹಂಗಾಗಿ ನದಿಗೆ ಪೂಜೆ ಮಾಡಿಕೊಂಡು ನೀರನ್ನ ಪ್ರೋಕ್ಷಣೆ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ. ನಾವು ಸ್ನಾನ ಮಾಡಿರಲಿಲ್ಲ ಅಲ್ಲಿ, ಅದಕ್ಕೆ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ನಾವು ಅಲ್ಲಿಂದ ನೆಕ್ಸ್ಟು ಹೋಗಿದ್ದೇನೆ ಸೂರ್ಯದೇವನ ದೇವಸ್ಥಾನಕ್ಕೆ. ಇದೂ ಕೂಡ ಒಂದು ಸ್ವಲ್ಪ ಧರ್ಮಸ್ಥಳದಿಂದ ಒಳಗಡೆ ಆಗುತ್ತೆ. ತುಂಬ ಜನಕ್ಕೆ ಇವಾಗ ತುಂಬ ಫೇಮಸ್ ಆಗಿದೆ ಇದು. ಆ್ಯಕ್ಚುಲಿ ತುಂಬ ರೀಲ್ಸಲ್ಲಿ ಯೂಟ್ಯೂಬಲ್ಲೆಲ್ಲ ನಾನು ನೋಡಿದ್ದೆ. ಇಲ್ಲಿ ಮಾತ್ರ ತುಂಬ ಪವರ್ಫುಲ್ ಅಂತಾರೆ. ಏನಾದರೂ ಬೇಡ್ಕೊಂಡ್ಮೇಲೆ ಅದು ಹಾಗೇ ಆಗುತ್ತೆ. ಅದಾದಮೇಲೆ ಇಲ್ಲಿ ಬಂದು ಹರಕೆ ತೀರಿಸಬೇಕು ಅಂತ. ಈ ದೇವಸ್ಥಾನದಿಂದ ಒಂದು ಸ್ವಲ್ಪ ಒಳಗಡೆ ಹೋದರೆ, ಅಂದರೆ ಅಲ್ಲೇ ವಾಕಬಲ್ಲೇ, ನಾನು ಅಲ್ಲಿ ರೆಕಾರ್ಡ್ ಮಾಡಲಿಲ್ಲ. ಅಲ್ಲಿ ಹೋದರೆ ಅಲ್ಲಿ ಉದ್ಭವ ಮೂರ್ತಿ ಇರುತ್ತೆ. ನಾವು ಅಲ್ಲಿ ಹೋಗಿ ಪ್ರೇ ಮಾಡ್ಕೊಂಡು ಬರಬೇಕು. ಫಸ್ಟು ಪ್ರೇ ಮಾಡ್ಕೊಂಡು ಬಂದು ನಮಗದು ಆದರೆ ನೆಕ್ಸ್ಟ್ ಇನ್ನೊಂದು ಸತಿ ಬಂದುಬಿಟ್ಟು ಇಲ್ಲಿ ಮಣ್ಣಿನ ಹರಕೆ ಗೊಂಬೆಗಳು ಅಂತ ಇದೆಯಲ್ಲ, ಇಲ್ಲಿ ಅದೇನು ನಾವು ಅಂದ್ಕೊಂಡಿರ್ತೀವೋ ಅಲ್ಲಿ ಲಿಸ್ಟ್ ಇದೆ. ಅದ್ರ ತಕ್ಕಂತೆ ನಮ್ಮ ಹರಕೆನ ನಾವು ತೀರಿಸ್ಬೇಕು. ಇದು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದೇನೆ ರಾಮ ಮಂದಿರ್ಗೆ. ಈ ರಾಮ ಮಂದಿರ ಸೂರ್ಯನ ದೇವಸ್ಥಾನದಿಂದ ಸ್ವಲ್ಪನೇ ಡಿಸ್ಟೆನ್ಸ್ ಇರೋದು. ಅಂದರೆ ನಾವು ಧರ್ಮಸ್ಥಳಕ್ಕೆ ರಿಟರ್ನ್ ಆಗ್ತೀವಲ್ಲ, ಆ ರೋಡಲ್ಲೇ ಇರೋದಿದು. ಧರ್ಮಸ್ಥಳಕ್ಕೆ ಅಥವಾ ಕುಕ್ಕೆಗೆ ಯಾವ ಕಡೆ ನೀವು ಹೋಗಬೇಕು ಅಂದ್ರೂ ಅದ್ರ ಮಧ್ಯೆನೇ ಇರೋದು. ನಾವು ಓನ್ ವೆಹಿಕಲ್ ಮಾಡ್ಕೊಂಡು ಹೋಗಿರೋದ್ರಿಂದ ನಾವು ಎಲ್ಲ ದೇವಸ್ಥಾನಗಳನ್ನೂ ಬೇಗ ಕವರ್ ಮಾಡ್ಕೊಂಡ್ವಿ. ಸೊ ಓನ್ ವೆಹಿಕಲ್ ಇದ್ದಷ್ಟು ತುಂಬ ಪ್ಲೇಸಸ್ ನೋಡೋದಕ್ಕೆ ಅನುಕೂಲ. ಇಲ್ಲ ಅಂತಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಕೂಡ ಆಟೋ ಎಲ್ಲ ಇರುತ್ತಲ್ಲ, ನಮಗೆ ಟೆಂಪಲ್ಗೆ ಹೋಗಬೇಕು ಅಂದರೆ ಅಲ್ಲಿಂದ ಅಲ್ಲಿಗೆ ಆಟೋ, ಬಸ್ಸಸ್ ಎಲ್ಲನೂ ಸಿಗುತ್ತೆ. ನಾನು ವಿಡಿಯೋ ಮಾಡ್ತಿದ್ದೀನಿ. ಬರ್ರಿ, ಯಾರಿಗೆ ಹಾಕಿದ್ರು ಮೇಲೆ? ಸರಿ ಬರ್ರಿ, ಆಯ್ತು. ನಿಧಾನಕ್ಕತ್ತು ಯಾರು ಕಲಿತೆ ಈ ಕಡೆ ಬಾ, ಅಲ್ಲಿ ಆ ಕಡೆಯಿಂದ ಬರೋದು. ಕೈ ಇಟ್ಕೋ
ಟೆಂಪಲ್ ಒಳಗಡೆ ಅಂತೂ ತುಂಬ ಬ್ಯೂಟಿಫುಲ್ ಆಗಿತ್ತು, ತುಂಬ ಪೀಸ್ ಅನ್ನಿಸ್ತಾ ಇತ್ತು. ನೋಡಿ ನಾನು ಅಜ್ಜಿ ಕೈ ಇಟ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾಳೆ. ಸ್ಟೆಪ್ಸ್ ಎಲ್ಲ ತುಂಬ ಇತ್ತು ಒಳಗಡೆ. ನಾವು ಇವಾಗ ಸೌತಡ್ಕ ಗಣಪತಿಗೆ ಬಂದ್ವಿ. ಇದ್ರ ವಿಶೇಷತೆ ಅಂದರೆ ಏನಾದರೂ ಹರಕೆ ಮಾಡಿಕೊಂಡು ಅದು ಪರಿಪೂರ್ಣ ಆಯಿತು ಅಂತಂದರೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಗಂಟೆ ಕಟ್ತಾರೆ. ನೋಡಿ ಎಷ್ಟೊಂದು ಜನ ಗಂಟೆ ಕಟ್ಟಿದಾರಲ್ಲ, ಈ ಥರ ಗಂಟೆ ಕಟ್ತಾರೆ. ಸೊ ನಾವು ಇದು ಕೂಡ ಅಷ್ಟೇ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋ ರೋಡಲ್ಲಿ ಆನ್ ದ ವೇನೇ ಸಿಗುತ್ತೆ. ಸೊ ಇದು ಮುಗಿಸ್ಕೊಂಡು ನಾವು ನೆಕ್ಸ್ಟು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಇದೇ ನಮ್ಮ ಲಾಸ್ಟ್ ಟೆಂಪಲ್. ಆ್ಯಕ್ಚುಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ಮೇಲೆ ಎಲ್ಲೂ ಹೋಗಬಾರ್ದು ಯಾವ ದೇವಸ್ಥಾನಕ್ಕೂ ಅಂತಾರಲ್ಲ. ಸೊ ನಾವು ಇಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ನಮ್ಮ ಟ್ರಿಪ್ ಎಂಡ್ ಮಾಡಿದ್ವಿ. ಇಲ್ಲಿಂದ ಡೈರೆಕ್ಟ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂತ ಪ್ಲ್ಯಾನ್ ಇದ್ದಿದ್ದು. ಸೊ ಸ್ವಲ್ಪ ಏನೋ ಟೈಮ್ ಇತ್ತು ಅಂತ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲೆಲ್ಲ ಶಾಪಿಂಗ್ ಮಾಡಿಕೊಂಡು ಅಲ್ಲಿಂದ ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಆದ್ವಿ. ಬ್ಯಾಂಗ್ಳೂರಿಗೆ ಬರೋಷ್ಟೊತ್ತಿಗೆ ಅರೌಂಡ್ ಮಿಡ್ನೈಟ್ 2:33 ಏನೋ ಆಗಿತ್ತು. ಸೊ ಈ ಥರ ಇತ್ತು ನಮ್ಮ ಟ್ರಿಪ್ ವ್ಲಾಗ್. ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಹಾಗೆ ಏನಾದರೂ ಹೇಳೋದಿತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.